ಇದಕ್ಕೆ ಎರಡೇ ವಿಷಯ ನೆನಪಲ್ಲಿ ಇಟ್ಕೊಂಡಿರಬೇಕು. ಒಂದು, ನೀರು ತುಂಬ ಜಾಸ್ತಿ ಆಗಬಾರ್ದು, ಇನ್ನೊಂದು ಡೈರೆಕ್ಟ್ ಬಿಸಿಲು ಇದಕ್ಕೆ ಬೀಳಬಾರ್ದು. ಇದು ಎರಡು ವಿಷಯ ನೆನಪಲ್ಲಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಬೆಳಿಬಹುದು. ಪಾಟ್ ಮಿಕ್ಸ್ ನಾನು ಯಾವ ರೀತಿ ತಗೊಳ್ತೀನಿ ಅಂತ ಅಂದರೆ, ಕೊಕೋಪಿಟ್, ಕಾಂಪೋಸ್ಟ್ ಮತ್ತು ಮಣ್ಣು ಈ ಮೂರನ್ನು ಈಕ್ವಲ್ ಆಗಿ ತಗೊಳ್ತೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಪರ್ಲೈಟ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಪಾಟಲ್ಲಿ ಮೇಲ್ಗಡೆ ವೈಟ್ ಆಗಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಪರ್ಲೈಟ್. ಪರ್ಲೈಟ್ನ ಹಾಕಲೇಬೇಕು ಅಂತ ಇಲ್ಲ. ನಾನು ಶೇಡಲ್ಲಿ ಇಡೋ ಅಂಥ ಪ್ಲ್ಯಾಂಟ್ಸ್ಗೆ ಸಾಮಾನ್ಯವಾಗಿ ಪರ್ಲೈಟ್ನ ಹಾಕ್ತೀನಿ. ಪರ್ಲೈಟ್ ಯಾಕೆ ಹಾಕೋದು ಅಂದರೆ, ಎಕ್ಸಸ್ ಮಾಯ್ಶ್ಚರ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ಈ ಪರ್ಲೈಟ್ ಅದನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ನಾನು ಪರ್ಲೈಟ್ನ ಮಿಕ್ಸ್ ಮಾಡ್ತೀನಿ. ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ಇದಕ್ಕೆ ನೀವು ಯಾವ ಫರ್ಟಿಲೈಸರ್ ಬೇಕಾದರೂ ಹಾಕ್ಬೋದು. ಆದರೆ ಈ ಗಿಡ ತುಂಬ ಸ್ಲೋ ಆಗಿ ಬೆಳೆಯೋದ್ರಿಂದ ಆರ್ಗ್ಯಾನಿಕ್ ಆಗಿರೋ ಫರ್ಟಿಲೈಸರೇ ನಾನು ಈ ಗಿಡಕ್ಕೆ 2 ತಿಂಗಳಿಗೆ ಒಂದ್ಸಲ ಕಾಂಪೋಸ್ಟ್ನ ಹಾಕ್ತೀನಿ. ಮನೆಯಲ್ಲೇ ಮಾಡಿರೋ ಅಂಥ ಆರ್ಗ್ಯಾನಿಕ್ ಆಗಿರೋ ಕಾಂಪೋಸ್ಟ್ನ ಹಾಕ್ತೀನಿ. ಈ ಗಿಡಕ್ಕೆ ಹುಳುಗಳು ಬರಲ್ಲ, ರೋಗ ಬರಲ್ಲ. ಹಾಗಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಿಟ್ಟು ಈ ಗಿಡಕ್ಕೆ ಬೇರೆ ಏನನ್ನೂ ಹಾಕೋ ಅವಶ್ಯಕತೆ ಇರಲ್ಲ.